ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಸಂಡೇ ಒಂದು ರೌಂಡ್ ಹೋಗಿ ಬರೋಣ ಅಂತ ಬಂದಿದ್ದೀನಿ. ಸೊ ನೋಡಿ ಹೇಗಿದೆ. ಸೊ ಆ್ಯಕ್ಚುಲಿ ಇವಾಗ ನೀರು ಬಿಡ್ತಾ ಇದ್ದಾರೆ. ಸೊ ಮಳೆ ಇಲ್ಲದೆ ಬೆಳಗ್ಗೆಯಿಂದ ಮಳೆ ಹೋಗ್ತಾ ಇದೆ. ಸೊ ಎಲ್ಲೂ ಹೋಗಾಗಿದೆ ನೋಡಿ. ಇವಾಗ ಸೂರ್ಯ ಹೆಂಗಿದೆ ನೋಡಿ ಬಿಡ್ತಾ ಇದ್ದಾರೆ. ಸೊ ಕಪಿಲಾ ನದಿ ಈ ಕಡೆ ಇದೆಯಲ್ಲ, ಈ ಕಡೆ ಸೈಡ್ ಬಂದಿದ್ದೀನಿ. ಸೊ ನೋಡಿ ಹೇಗಿದೆ. ಆ ಕಡೆ ಮಾವನ ದೇವಸ್ಥಾನ ಕಡೆ ಬರುತ್ತಲ್ಲ ಆ ನೀರೋದು. ಸೊ ನೋಡಿ ಎಂಥ ಭಾಗ್ಯ ಹುಡುಗರಿಗೆ, ನದಿ ಹತ್ರನೇ ಕ್ರಿಕೆಟ್ ಆಡ್ತಾರೆ. ಬಾಲ್ ಹೋದರೆ ಗೋವಿಂದ ಅಷ್ಟೇ. ಸೊ ಹೊಳೆ ಆ ಕಡೆ ಭಾಗದಲ್ಲಿ ಜನಗಳೇ ಇಲ್ಲ. ಸೊ ಮಳೆ ಬರ್ತಿದೆ, ಒಂದು 10 ನಿಮಿಷಕ್ಕೆ ಮಳೆ ಬರುತ್ತೆ ನಿಲ್ಲುತ್ತೆ. ಸೊ ಆ ಕಾರಣಕ್ಕೋಸ್ಕರ ಜನ ಯಾರು ನದಿ ಹತ್ರ ಬಂದಿಲ್ಲ ಜಾಸ್ತಿ. ಸೊ ನೋಡಿ ನೀರು ಎಷ್ಟು ಫೋರ್ಸ್ ಇದೆ, ಸಿಕ್ಕಾಪಟ್ಟೆ ಫೋರ್ಸ್ ಇದೆ. ಬಿಡ್ತಾ ಇದ್ದಾರೆ ಇವಾಗ ಸ್ವಲ್ಪ. ಸೊ ನೋಡಿ ಹೇಗಿದೆ ಪ್ಲೇಸ್, ಇದು ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿ ಸುತ್ತಮುತ್ತ ಗದ್ದೆ, ಸೊ ಇನ್ನೂ ಗ್ರೀನರಿ ಆಗಿರುತ್ತೆ. ಸೊ ನಾವು ಕಡೋ ಟೈಮಿಗೆ ಬಂದುಬಿಟ್ಟಿದ್ದೀವಿ. ಸೊ ನೋಡಿ, ಸೊ ಅಲ್ಲೊಂದು ಜಾಗ ಇದೆ, ಅಲ್ಲಿ ಬನ್ನಿ ತೋರಿಸ್ತೀನಿ ನಿಮಗೆ. ಸೇಮು ಈ ಪೆಹಲ್ಗಾಮ್ ಅಂತ ಏನಿದೆ ಕಾಶ್ಮೀರದ ಹತ್ರ, ಸೊ ಅದೇ ಥರ ಇದೆ. ಒಂಥರ ಸ್ವಲ್ಪ ಹುಲ್ಗಾವಲು ಥರ ನೋಡಿ, ಎಷ್ಟು ಚೆನ್ನಾಗಿದೆ ಇಲ್ಲಿ. ನೋಡಿ ಗದ್ದೆಗಳ ಮಧ್ಯ ತೆಂಗಿನ ಮರ ನೋಡಿ ಹೇಗಿದೆ. ಸೊ ನೋಡಿ ಸಖತ್ತಾಗಿದೆ. ಸಂಜೆ ಟೈಮ್ ಅಂದರೆ ಇನ್ನೂ ಇದೇ ಪ್ಲೇಸ್ ಅದು ಹೇಗಿದೆ ಅಂತ ಸಖತ್ತಾಗಿದೆ ಮಾತ್ರ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎಣ್ಣೆ ಗಿರಾಕಿಗಳೇ ಬರೋದು, ಐ ಮೀನ್ ಡ್ರಿಂಕ್ಸ್ ಮಾಡೋದು. ಸೊ ನೋಡಿ ಇದೇ ನಮ್ಮ ನಂಜನಗೂಡಿನ ಪೆಹಲ್ಗಾಮ್. ಸುಮಾರು ಉದ್ದಕ್ಕೂ ನನಗೆ ಹುಲ್ಗಾವಲೆ ಥರ ಏನಿದೆ, ಸಕ್ಕತ್ತಾಗಿದೆ ಮತ್ತು ನೋಡಿ ಇಲ್ಲಿ ಮರಗಳೆಲ್ಲ ಫುಲ್ ಲೈನಾಗಿದೆ. ಈಗ ನೋಡಿ ಒಂಟಿ ಮರ ಇದೆ, ತೋರಿಸ್ತೀನಿ ಹೇಗಿದೆ ಮರ ನೋಡಿ. ಸಿಂಗಲ್ ಮರ, ಹಾಲೊಂದು ಮರ, ಇಲ್ಲೊಂದು ಮರ. ಸೊ ನೋಡಿ ಸಕ್ಕತ್ತಾಗಿದೆ ಮತ್ತು ಇಷ್ಟು ಸ್ಟ್ರಕ್ಚರ್ ಇದೆ ನೋಡಿ. ಒಂಚೂರು ಬಿಸಿಲಿರೋ ಟೈಮ್ ಅಂದರೆ ಇನ್ನೂ ಸಕ್ಕತ್ತಾಗಿ ಕಾಣ್ತೀವಿ ಮಾತ್ರ. ಸೊ ಇದರಿಂದ ಆಚೆಗೆ ನಿಮಗೆ ಅಲ್ಲಿ ಕಪಿಲಾ ನದಿ ಇದು ಓಡ್ತಾ ಇದೆ. ಸೊ ತುಂಬ ದೂರದಿಂದ ಭಯ ಪಡ್ಕೊಂಡು ಪಾಪ. ಸೊ ಬೆಳಗ್ಗೆ ಹೊತ್ತು ವಾಕಿಂಗು ಜಾಕಿಂಗ್ ಮಾಡೋಕ್ಕೆ ಸಖತ್ ಪ್ಲೇಸ್ ಮಾತ್ರ ಇದು. ಸೊ ಇನ್ಮೇಲಾದ್ರೂ ಬರಬೇಕು ಈ ಪ್ಲೇಸ್ಗೆ. ಸೊ ಇದೇನು ನಮ್ಮ ಸಿಟಿಯಿಂದ ಏನು ದೂರನೂ ಇಲ್ಲ, ತುಂಬ ಒಂದು 5 ನಿಮಿಷ ಅಷ್ಟೇ ನಡ್ಕೊಂಡು ಬಂದರೆ. ಗಾಡೀಲಿ ಬಂದು ಒಂದು 2 ನಿಮಿಷದಲ್ಲಿ ಆರಾಮಾಗಿ ಬರ್ಬೋದು. ಸಖತ್ತಾಗಿದೆ ಮಾತ್ರ. ಅಲ್ಲಿಂದನೂ ಜಾಕಿಂಗ್ ಮಾಡ್ಕೊಂಡು ಬರ್ಬೋದು ಬೆಳಗ್ಗೆ ಹೊತ್ತು. ಸೊ ಓಕೆ ಬನ್ನಿ ಈಗ ಮುಂದೆ ಹೋಗೋಣ. ಮುಂದಿನ ಕೂಡ ಒಂದು ಸ್ವಲ್ಪ ಚೆನ್ನಾಗಿರೋ ಪ್ಲೇಸ್ಗಳಿದೆ. ಸೊ ಹೀಗೆ ಹೋದರೆ ನಮಗೆ ಮೇಯ್ನು ಮೈಸೂರು ರೋಡ್ ಸಿಗುತ್ತೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಸೊ ನೋಡಿ ವಾಕಿಂಗ್ ಮಾಡೋರು ಕೂಡ ಬರ್ತಾ ಇದ್ದಾರೆ. ಸೊ ನೋಡಿ ಇದೇ ಪ್ಲೇಸ್. ಸೊ ನೋಡಿ ಅಲ್ಲಿ ಗಂಟನೂ ಇದೆ, ಅಲ್ಲೇನು ಕಾಣ್ತಿದೆ ನೋಡಿ, ಅಲ್ಲಿ ತನಕ ಇದೇ ಥರ ಮರಗಳು ಒಳಗಡೆ ಗುಂಪಾಗಿ ಹೋಗುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ ಅಲ್ಲಿ. ಸೊ ಅಲ್ಲಿ ಬೇಸಿಗೆಗೆಲ್ಲ ಬರಬೇಕು. ಸೊ ಏನಂದರೆ ಸ್ವಲ್ಪ ಡ್ರಿಂಕ್ಸ್ ಮಾಡೋರೆಲ್ಲ ಬರ್ತಾರೆ. ಸೊ ಫ್ಯಾಮಿಲಿ ಬಂದರೆ ಈ ರೋಡಲ್ಲಿ ಬಂದು ಹೋಗ್ತಾರೆ ಪಾಪ. ತುಂಬ ಜನ ಬರ್ತಾರೆ ಇಲ್ಲಿಂದ ಕೆಳಗಡೆಯಿಂದ ಹೋಗೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ನೀರು ಬಿಟ್ಟಿದ್ದಾರೆ. ನೋಡಿ ಸರೌಂಡಿಂಗ್ ಫುಲ್ಲು ಜಮೀನು. ಇಲ್ಲಾಂದರೆ ಒಂದು 5-6 ಕಿಲೋಮೀಟ್ರ್ ಅಲ್ಲಿ ಗಾಡಿ ಬರ್ತಾಯಿದೆ. ಅಲ್ಲಿ ಗಂಟನೂ ನಿಮಗೆ ಫುಲ್ ಭತ್ತ ಹಾಕಿದ್ದಾರೆ. ಒಳ್ಳೆ ಸಖತ್ ಲೈನ್ ಹಾಕಿದೆ. ಸೊ ಯಾರೋ ಆವಾಗ ಮಾಡಿರೋದು. ಸೊ ನೋಡಿ ಗದ್ದೆ ಸೈಡಲ್ಲೇ ಇದೆ. ಸ್ನೇಹಿತರೆ ಫೈನಲಾಗಿ ಒಂದು ರೌಂಡ್ ಹೊಡ್ಕೊಂಡು ಬಂದೆ ಅಲ್ಲಿಂದ. ಸೊ ನೋಡಿ ಈಗ ಕೊನೆಯದಾಗಿ ಈ ಬ್ರಿಡ್ಜ್ ಮೇಲೆ ಬಂದಿದ್ದೀನಿ. ನಮ್ಮ ಭಾರತದ ಅತ್ಯಂತ ಎತ್ತರವಾದ ಒಂದು ಸೇತುವೆ ಕಟ್ಟಿದ್ದು ಇದೆ ಅಂತೆ, ಹಂಗಂತಾರೆ ಗೊತ್ತಿಲ್ಲ. ಸೊ ಇದು ಕಳಲೆ ದಳವಾಯಿಯವರ ಆಡಳಿತ ಇದ್ದಾಗ ಕಟ್ಟಿರೋದು ಅಂತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇನ್ನೂ ಇದು ಗಟ್ಟಿ ಮುಟ್ಟಾಗಿದೆ ಅಂತೆ. ಸೊ ಆ ಬ್ರಿಡ್ಜ್ಗೆ ಟ್ಯಾಲಿ ಮಾಡಿದ್ರೆ ಈ ಬ್ರಿಡ್ಜ್ ಇನ್ನೂ ಸೂಪರಾಗಿದೆ ಅಂತೆ. ಸೊ ಇವಾಗ ಅಲ್ಲಿಂದ ಟ್ರೈನ್ ಹೋಗುತ್ತೆ, ಇಲ್ಲಿ ಮೊದಲು ಟ್ರೈನ್ ಹೋಗ್ತಾಯಿತ್ತು. ಸೊ ಇದು ನೋಡಿ, ಇದು ಗಾಡಿ ಹೋಗೋಕ್ಕೆ, ಇದು ಟ್ರೈನ್ ಹೋಗೋಕ್ಕೆ. ಸೊ ಆ್ಯಕ್ಚುಲಿ ಏನಂದರೆ ಇಲ್ಲಿ ತುಂಬ ನೀರು ಬರ್ತಿದ್ದಾಗ ಸೊ ನಾವೆಲ್ಲ ಈಜೊಡೆಗೆ ಬರ್ತಾಯಿದ್ವಿ. ಸೊ ನಾವೊಂದ್ಸರಿ ಧೈರ್ಯ ಮಾಡಿ ಏನು ಮಾಡಿದ್ವಿ, ಇಲ್ಲಿಂದ ಬಿದ್ದುಬಿಟ್ಟಿದ್ದೀವಿ. ತುಂಬ ಇಲ್ಲಿಂದ ನೀರಿತ್ತು. ಸೊ ಎಲ್ಲರೂ ಬೀಳ್ತಾರೆ ಅಂದ್ಬಿಟ್ಟು ಈಜು ಹೊಡಿತಾ ಇದ್ವು. ಬಟ್ ಭಯ ಆಗ್ಬಿಡ್ತು. ಸೊ ಸ್ಟಾರ್ಟಿಂಗ್ ಒಳಗಡೆ ಹೋದಾಗ ಫುಲ್ ಎದೊಳ್ಳೆ ಎಲ್ಲ ಮೇಲಕ್ಕೆ. ಸೊ ಅಲ್ಲೇನಿದೆ ಸೇತುವೆ ಎಲ್ಲ ಅಲ್ಲೋಗಿ ಸಿಗಾಕೊಂಡ್ಬಿಟ್ಟಿದ್ವು. ಸೊ ಹಾಗೇ ಸೈಡ್ ಹೋಗ್ಬಿಟ್ಟು ಅಲ್ಲಿಂದನೇ ಹೊಂಟೋಗ್ಬಿಟ್ವು. ಯಾಕೆಂದರೆ ಅಷ್ಟು ಪ್ರೆಷರ್ ಇತ್ತು ನೀರು. ಸೊ ನಾವು ಫಸ್ಟ್ ಟೈಮ್ ಇದ್ದಿದ್ದು
ಬಟ್ ಏನಿಲ್ಲ ಹೊಡಿಬೋದಾಗಿತ್ತು, ಬಟ್ ನಮ್ಗೆ ಧೈರ್ಯ ಸಾಲಿಲ್ಲ. ನಾವು ತುಂಬ ಒಳ್ಳೆ ಈಜು ಹೊಡ್ಕೊಂಡು ಹೋಗ್ತಾ ಇದ್ವು. ಬಟ್ ಏನಂದರೆ ಇಲ್ಲಿ ಬಿದ್ದಾಗ ಸ್ಟಾರ್ಟಿಂಗ್ ತುಂಬ 8 ಮೇಲೆ ಜಂಪ್ ಮಾಡೋದು, ತುಂಬ ಒಳಕೊಂಡೋದು ಮೇಲೆ ಕೆಳಗಡೆ ಕಷ್ಟ ಆಗ್ಬಿಡ್ತು. ಸೊ ಆಮೇಲೆ ತುಂಬ ಮೇಲಕ್ಕೆ ಬರೋದು ಏನು ಬರ್ತಾನೇ ಇಲ್ಲ. ಸೊ ಅದು ಅವಾಗಲೇ ಸ್ವಲ್ಪ ಮೀಟ್ರ್ ಆಫು. ಸೊ ಅದಾದಮೇಲೆ ಆ ಸೈಡ್ ಹೊಡ್ಕೊಂಡು ಈಜು ಹೊಡ್ಕೊಂಡು ಬೇಡ ಯಾಕೆ ಅಂದ್ಬಿಟ್ಟು ಆ ಈಜು ಹೊಡ್ಕೊಂಡು ಏನು ಮರಗಳಿದೆ ಮಧ್ಯದಲ್ಲಿ, ಆ ಮರಗಳೆಲ್ಲ ಹಾವುಗಳೆಲ್ಲ ಹತ್ಬಿಟ್ಟಿದೆ. ಆ ಮರ ಹಿಡ್ಕೊಳ್ಳೋಕ್ಕೂ ಭಯ ಆಗ್ತಾಯಿದೆ. ಹೋಗಿ ಇಟ್ಕೊಂಡ್ಬಿಟ್ಟೆ, ಆಲ್ರೆಡಿ ನಾನು ಏನೋ ಮುಗಿಸಿದ ಅದು ಕುತ್ಕೊಂಡ್ಬಿಟ್ಟಿದೆ, ಆದರೂ ಭಯ ಆಗೋಯ್ತು. ಸೊ ಅದಾದಮೇಲೆ ಹಂಗೆ ಸ್ವಲ್ಪ ಈಜು ಹೊಡ್ಕೊಂಡು ಸೈಡ್ ಕೊಂಡೋಗ್ಬಿಟ್ಟು ಅದೇ ಲಾಸ್ಟ್ ಒಂದು ಸವಾಸನೆ ಬೇಡ ಅಪ್ಪ, ಏನಿದ್ರು ಒಳ್ಳೆ ಈಜು ಹೊಡ್ಕೊಂಡು ಸುಮ್ಮನೆ ಇರಬೇಕು ಅಂದ್ಬಿಟ್ಟು ಬಿಟ್ಬಿಟ್ವು. ಸುಮಾರು ವರ್ಷಗಳಾಗ್ಬಿಟ್ಟಿದೆ ಪ್ರಾಕ್ಟೀಸ್ ಮಾಡಿದ್ರೆ ಇವಾಗಲೂ ಕೂಡ ಈಜು ಹೊಡಿಬೋದು. ಸೊ ಈಗ ಬೇಡ ಅಂತ ಅಷ್ಟೇ. ಎಲ್ಲ ಮೀನು ಬಿತ್ತಾ ಇದ್ದಾರೆ. ಸೊ ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಸುಮ್ಮನೆ ಒಂದು ರೌಂಡ್ ಹೋಗಿದ್ದು ಬರೋಣ ಅಂತ ಬಂದಿದ್ದೆ. ಇವತ್ತು ಸಂಡೇ ಒಂದು 4:15 ಬಂದೆ, ಒಂದು 6:30 ಆಗಿದೆ ಇವಾಗ. ಸೊ ಓಕೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ನನಗೂ ಬೈ ಬೈ, ಟೇಕ್ ಕೇರ್.